ಇವತ್ತು ನಮ್ಮ ಸೈನ್ಯ ಅಥವಾ ನಮ್ಮ ಏರ್ಫೋರ್ಸ್ ಆಗಲಿ ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೋತಾರೆ ದೇಶದ ಹಿತದೃಷ್ಟಿಯಿಂದ ಮತ್ತು ಈ ಭಯೋತ್ಪಾದಕರ ವಿರೋಧವಾಗಿ ವಿಶೇಷವಾಗಿ ನಮ್ಮ ಪಹಲ್ಗಾಮ್ನಲ್ಲಿ ಏನು ನಿರಪರಾಧಿ ಜನ ಮುಗ್ಧ ಜನ ಅವ್ರ ಮೇಲೆ ಏನೋ ಒಂದು ಹೇಯ ಕೃತ್ಯ ಆಯಿತು, ಹಿಡಿತದ ಕೃತ್ಯ ಆಯಿತು. ಅದಕ್ಕೆ ನಾವು ನಿಶ್ಚಿತವಾಗಿಯೂ ಕೂಡ ಅದರ ಸೇಡನ್ನು ನಾವು ತೀರಿಸ್ಕೋಬೇಕು. ನನಗೆ ತಿಳಿದ ಹಾಗೆ ಇವತ್ತು ದಿವಸ ಮಾಧ್ಯಮದಲ್ಲಿ ಕೂಡ ಇದಾಗುವ ಹಾಗೆ ಇವತ್ತು ಏನು ಉಗ್ರರ ತಾಣಗಳಿದ್ದಾವೆ, ಉಗ್ರಗಳ ಏನು ಅಡಗು ತಾಣಗಳಿದ್ದಾವೆ, ಅವರ ಸೆಂಟರ್ಗಳಿದ್ದಾವೆ, ಅದರ ಮೇಲೆ ಇವತ್ತು ದಿವಸ ನಮ್ಮ ಏರ್ಫೋರ್ಸ್ನವರು ಅದನ್ನು ಟಾರ್ಗೆಟೆಡ್ ರೇಡ್ ಮಾಡಿದ್ದಾರೆ ಅಂಥೇಳಿ ಎಲ್ಲ ಮಾಧ್ಯಮದಲ್ಲಿ ಕೂಡ ಬರ್ತಾ ಇದೆ. ಅದನ್ನು ನಾವು ಸ್ವಾಗತಿಸ್ತೀವಿ. ಇವತ್ತು ಇವ್ರನ್ನ ನಾವು ಈ ಉಗ್ರರನ್ನ ನಾವು ಬಗ್ಗು ಬಿಡಬೇಕು ಮತ್ತು ಈ ನಿರಪರಾಧಿಗ ಜನ ಏನಿದ್ದಾರೆ ಮುಗ್ಧ ಜನರ ಏನು ಇವರು ಹತ್ಯೆ ಮಾಡಿದ್ರು ಅದಕ್ಕೆ ನಾವು ಸೇಡನ್ನು ತೀರಿಸ್ಕೊಳ್ಬೇಕು. ಆದರೆ ಇವು ಉಗ್ರರ ಏನು ಅಟ್ಟಹಾಸ ಏನಿದೆ ಅದು ಪಾಪ ಮುಗ್ಧ ಜನರನ್ನ ಪ್ರವಾಸಿಗರನ್ನ ಇವತ್ತು ದಿವಸ ಈ ರೀತಿ ಅವರು ಏನು ಹತ್ಯೆ ಮಾಡಿದ್ದಾರೆ, ಹೇಗೆ ಕೃತ್ಯ ಮಾಡಿ ಹಿಡಿತನದ ಕೃತ್ಯ ಇದೆ, ಅದಕ್ಕೆ ನಾವು ಶಿಕ್ಷಿತವಾಗಿ ನಾವು ಸೇರ್ಪಡಿಸ್ಕೊಳ್ಬೇಕು.